ನೋಡಿ ವೀಕ್ಷಕರೇ, ಮಾವಿನಕಾಯಿ ಚಿತ್ರಾನ್ನ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ತುಂಬ ರುಚಿಯಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ. ಇದೊಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಾವಿನಕಾಯಿ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಇದೊಂದು ತುರಿಯ ಮಣ್ಣಿನಲ್ಲಿ ಒಂದು ಸ್ವಲ್ಪ ತುರ್ಕೊಳ್ಳೋಣ. ನಮಗೆ ಯಾವ ಅಳತೆನಲ್ಲಿ ಬೇಕೋ ಆ ಅಳತೆನಲ್ಲಿ ತುರ್ಕೊಂಡು ನಮಗೆ ಎಷ್ಟು ಹುಳಿ ಬೇಕೋ ನೋಡಿಕೊಂಡು ನಾವು ತುರ್ಕೊಬೋದು. ನಾನೊಂದು 2 ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಂದರೆ ಹೆಚ್ಚು ಕಮ್ಮಿ ಒಂದೇ ಪಾವಷ್ಟು ಅಕ್ಕಿ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಸೇರಿಸ್ತಾಯಿದ್ದೀನಿ, ತುರ್ಕೊತಾ ಇದ್ದೀನಿ ನೋಡಿ. ತಂದು 4 ದಿವಸ ಆಗಿತ್ತು. ಸ್ವಲ್ಪ ಬಣ್ಣ ಬಂದಿದೆ, ಅಡ್ಡಿ ಇಲ್ಲ, ಏನಾಗಲ್ಲ. ಹುಳಿಗೆ ಹಂಗೆ ಇರುತ್ತದು. ಸ್ವಲ್ಪ ಬಲ್ತಿರು ಎಳೆಕಾಯಿ ಆಗಿರೋದ್ರಿಂದ ಹುಳಿ ಇರುತ್ತೆ ತುಂಬ, ಹಾಗಾಗಿ ಪರವಾಗಿಲ್ಲ ಏನು ನೋಡಿ. ಈ ತುರ್ಕೊಂಡಿದ್ದು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ನಾನು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಬಂದಿದೆ ಜಾಮೂನು ಕಪ್ಪಲ್ಲಿ. ನನಗೆ ಇಷ್ಟ ಆದರೆ ಸಾಕಾಗುತ್ತೆ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಅಷ್ಟು ನನಗೆ ಸಾಕಾಗುತ್ತೆ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ನಾನು ಒಗ್ಗರಣೆ ಮಾಡ್ತೀನಿ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಚಿತ್ರಾನ್ನ ಇದು. ಜಾಸ್ತಿ ಏನು ಲೇಟ್ ಆಗೋಲ್ಲ. ಬ್ಯಾಚುಲರ್ಸ್ ಆಗಲಿ, ಮನೇಲಿ ಈ ಕರಿ ಒಂಥರ ಆಗಲಿ, ಬೇಗ ಒಂದು ರೆಡಿ ಮಾಡ್ಕೊಳ್ಳೋ ಅಂಥ ಚಿತ್ರಾನ್ನ ಇದು. ಈಗ ಒಗ್ಗರಣೆಗೆ ನೋಡಿ ವೀಕ್ಷಕರೇ, ನಾನು ಎಣ್ಣೆ ಒಂಚೂರು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಆದರೆ ಸಾಕಾಗುತ್ತೆ ಎಣ್ಣೆ, ಹೆಚ್ಚು ಜಾಸ್ತಿ ಏನು ಬೇಕಾಗಲ್ಲ. ಸ್ವಲ್ಪ ನೋಡಿ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸೇರಿಸಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ತೀನಿ ನಾನು ನೋಡಿ. ಸ್ವಲ್ಪ ಸಿಡಿತಾ ಇದೆ, ಇಷ್ಟ ಸಿಡಿತಾ ಇದೆ. ಇವಾಗ ಮತ್ತಿಲ್ಲಿ ನಾನು ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಹಿಡಿಯೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಶೇಂಗಾ ಬೀಜ. ನನಗೆ ಸೇರಿಸ್ತೀನಿ. ಇದೊಂಚೂರು ಇದರಲ್ಲಿ ಸೀಸ್ದಂಗೆ ನಾವು ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸೀಸಿದ್ರೆ ಅದನ್ನು ಗಮನಕ್ಕೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದು ಮಾಡ್ಕೊಳ್ಳೋಣ ಅಂತ ನೋಡಿ. ಈಗ ಗೊತ್ತಾಗ್ಬಿಡುತ್ತೆ ಆಗಿದೆ ಅಂತೇಳಿ. ಈ ಟೈಮಲ್ಲಿ ನಾನು ಈರುಳ್ಳಿ ಸೇರಿಸ್ತೀನಿ. ಈರುಳ್ಳಿ ಆಪ್ಷನಲ್ಲಿ ವೀಕ್ಷಕರೇ, ಈರುಳ್ಳಿ ಇಷ್ಟ ಇದ್ದರೆ ಈರುಳ್ಳಿ ಸೇರಿಸ್ಕೊಬೋದು, ಇಲ್ಲಾಂದರೆ ಈರುಳ್ಳಿ ಸ್ಕಿಪ್ ಮಾಡಿ ನೀವು ಹಂಗೇ ಚಿತ್ರಾನ್ನ ಮಾಡ್ಕೊಬೋದು. ಈರುಳ್ಳಿ ನನಗಿಷ್ಟ, ಹಂಗಾಗಿ ನಾನು ಹಾಕ್ಕೊತಾ ಇದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಬರೀ ಹಂಗೇ ಇದು ಮಾಡ್ಕೊಬೋದು ನೋಡಿ. ನೋಡಿ ಇದು ಬಾಯಿ ಬಿಟ್ಕೊತಾ ಇದೆ ಕಡಲೆ ಬೀಜ ನೋಡಿ. ಒಂದು ಸೌಂಡ್ ಬರ್ತಿದೆ. ಇಷ್ಟ ಆದರೆ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ. ಕೆಂಪಾಗಿದೆ ಕಡಲೆ ಬೀಜ, ಇದು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಘಮ ಬರ್ತಿದೆ, ಒಳ್ಳೆ ಘಮ ಕೊಡುತ್ತೆ ಉದ್ದಿನಬೇಳೆ ಹಾಕಿರೋದು. ಹಾಗಾಗಿ ನೋಡಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಕ್ಕೆ ಸೇರಿಸ್ಕೊತೀನಿ ನಾನು. ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಈರುಳ್ಳಿ ಬೇಯೋವರೆಗೂ. ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು. ಬೇಗನೂ ಬೇಯುತ್ತೆ ಮತ್ತು ಬೇಗನೂ ಆಗುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು. ನಾನು ಅರ್ಧ ಟೀ ಸ್ಪೂನಷ್ಟು ಪುಡಿ ಉಪ್ಪು ಸೇರಿಸ್ತಿದ್ದೀನಿ ವೀಕ್ಷಕರೇ. ಈ ಟೈಮಲ್ಲಿ ಒಂದು ಅರಿಶಿನ ಪುಡಿ ಸೇರಿಸ್ತೀನಿ. ಚೂರು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತೀನಿ. ನೋಡಿ ವೀಕ್ಷಕರೇ, ಇವಾಗ ನಾನು ಒಂದು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ನಲ್ಲ, ನಾನು ಇದನ್ನು ಅದಕ್ಕೆ ಸೇರಿಸ್ತೀನಿ. ಯಾಕೆಂದರೆ ಈರುಳ್ಳಿ ಜೊತೆ ಅದು ಬೆಂದ್ಕೊಳ್ಳುತ್ತೆ. ಹಾಗಾಗಿ ಮಾವಿನಕಾಯಿ ಸೀಸನ್ನಲ್ಲಿ ತುಂಬಾ ರೆಸಿಪಿ ಮಾಡ್ಬೋದು. ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ.
ಇಲ್ಲ, ಮಧ್ಯ ಯಾವಾಗ ಆಗುತ್ತೋ ಅವಾಗ ವೀಡಿಯೋ ಮಾಡ್ತಾಯಿರ್ತೀನಿ ಮಾವಿನಕಾಯಿ ರೆಸಿಪಿನ. ಇವತ್ತು ಮಾವಿನಕಾಯಿ ನೋಡಿ ಸೇರಿಸ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಸಿಮ್ಮಲ್ಲಿ ಬೇಯ್ಕೊಂಡು ವೀಕ್ಷಕರೇ. ಮಾವಿನಕಾಯಿನೂ ಬೇಯಬೇಕು, ಈರುಳ್ಳಿನೂ ಬೇಯಬೇಕು. ಅಷ್ಟೊತ್ತವರೆಗೂ ಬೇಯ್ತಾ ಇರಲಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದಾಗಿದೆ. ಇವಾಗ ಇಳಿಸ್ಕೊಳ್ಳೋಣ. ಸಾಕು, ಇಷ್ಟು ಬೆಂದರೆ ಜಾಸ್ತಿ ಸೀದಾ ಕೆಂಪಾಗಬಾರ್ದು ಈ ಚಿತ್ರಾನ್ನಕ್ಕೆ. ಹಾಗಾಗಿ ಅನ್ನನೂ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ನಾನಿವಾಗ ರೈಸ್ ಸೇರಿಸ್ತೀನಿ. ಈಗ ಮಾಡ್ಕೊಂಡಿರೋಂಥ ಬಿಸಿ ಅನ್ನ ಇದು ನೋಡಿ. ಸ್ವಲ್ಪ ಮಿಕ್ಸ್ ಮಾಡಿ 3 ಜನಕ್ಕೆ ಆಗೋಷ್ಟು ಮೆಜರ್ಮೆಂಟಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಇದಕ್ಕೆ ಮೇಯ್ನು ತೆಂಗಿನಕಾಯಿ ಮಿಕ್ಸ್ ಮಾಡ್ತಿದ್ದೀನಿ. ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ತೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ವೀಕ್ಷಕರೇ. ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉದುರುದ್ರಾಗ ಅನ್ನ ಆಗಿದೆ ನೋಡಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಬಡಿಸಿ ನೋಡಿ. ವೀಕ್ಷಕರೇ, ಮಾವಿನಕಾಯಿ ಚಿತ್ರಾನ್ನ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ತುಂಬ ರುಚಿಯಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.